ಒಂದು ಮಾತಿದೆ ಏನಂದ್ರೆ ಈ ಚಿತ್ರ 100 ಕೋಟಿ ದಾಟುತ್ತೆ ಕಲೆಕ್ಷನ್ ವೈಸ್ ಅಲ್ಲೆಲ್ಲ ಅಂತ ಹೇಳ್ತಿದ್ದಾರೆ. ನಿಮಗೆ ನೋಡಿದಾಗ ಅದ್ರಲ್ಲಿ ಬೆಳವಣಿಗೆ ನೋಡಿದಾಗ ಏನ್ ಅನ್ಸುತ್ತೆ ಸರ್? ಅಲ್ಲ, ಅದ್ರ ತುಂಬಾ ಕಮರ್ಷಿಯಲ್ ಅಂತೂ ಸಿನಿಮಾ ಇದೆ, ಎಮೋಷನ್ ಇದೆ. ಲಾಸ್ಟ್ ಒಂದು 15-20 ನಿಮಿಷ ತುಂಬಾ ಎಮೋಷನ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಆ ಡೆಫಿನೆಟ್ ಆಗಿ ಆ ಎಮೋಷನ್ ಆಡಿಯನ್ಸ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ 100% ಇದು ದೊಡ್ಡ ಮೆಗಾ ಹಿಟ್ ಸಿನಿಮಾ ಅಂತೂ ಆಗೇ ಆಗುತ್ತೆ. ಆ ಎಮೋಷನ್ ಕನೆಕ್ಟ್ ಆಗ್ಬೇಕು ಆಡಿಯನ್ಸ್ಗೆ. ಕನೆಕ್ಟ್ ಆಯ್ತು ಅಂತಂದ್ರೆ ಡೆಫಿನೆಟ್ ಆಗಿ ದೊಡ್ಡ ಮೆಗಾ ಹಿಟ್ ಅಂತೂ ಆಗೇ ಆಗುತ್ತೆ. ಅವಾಗ ಒಂದು ಟೈಮಲ್ಲಿ ನಮಗೆ ಸಾರಥಿ ದೊಡ್ಡ ಮೆಗಾ ಹಿಟ್ ಆಗಿತ್ತು. ದೊಡ್ಡ ಒಂದು ಸೂಪರ್ ಸ್ಟಾರ್ ಮಾಡಿದ್ದು ಅದೇ ಪಿಕ್ಚರ್ ಸಾರಥಿ. ಅದಾದ್ಮೇಲೆ ಅಂತ ಬುಲ್ಬುಲ್ ತುಂಬಾ ಒಳ್ಳೆ ಕಲೆಕ್ಷನ್ ಆಗಿತ್ತು. ಅದಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ತುಂಬಾ ಒಳ್ಳೆ ಕಲೆಕ್ಷನ್ ಆಗಿತ್ತು. ಅದಾದ್ಮೇಲೆ ಕುರುಕ್ಷೇತ್ರ ಒಳ್ಳೆ ಕಲೆಕ್ಷನ್ ಆಗಿತ್ತು. ಇವೆಲ್ಲ ಹೈಯೆಸ್ಟ್ ಕಲೆಕ್ಷನ್ಗಳು ದರ್ಶನ್ ಸರ್ದೇ. ಇವೆಲ್ಲ ಬ್ರೇಕ್ ಮಾಡ್ಕೊಂಡು ಬಂದಿರುವಂಥ ಸಿನಿಮಾ. ನನ್ನ ಪ್ರಕಾರ ಈ ಸಿನಿಮಾ ಇದೆಲ್ಲ ರೆಕಾರ್ಡ್ನ ಬ್ರೇಕ್ ಮಾಡುತ್ತೆ ಅನ್ನೋದು ಥಾಟ್ ಅಲ್ಲಿ ನಾನಿದ್ದೀನಿ. ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ತರ ಚಿತ್ರ ಬರ್ತಿದೆ ಅಂತಾರೆ. ನಾವೆಲ್ಲ ಎಲ್ಲ ಥಿಯೇಟರ್ಗೆಲ್ಲ ವಿಸಿಟ್ ಮಾಡಿ ನೋಡಿದ್ವಿ. ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ದಾರೆ ನಾವು ಕಾಯ್ತಾ ಇದೀವಿ, ಚಿತ್ರ ನೋಡಕ್ ಕಾಯ್ತಾ ಇದೀವಿ. ಆ ರೀತಿ ಎಲ್ಲ ಕಾಯ್ತಾ ಇದ್ದಾರೆ. ಅಭಿಮಾನಿಗಳು ಈ ತರ ಪ್ರೀತಿ ಡಿ ಬಾಸ್ ಮೇಲೆ ತೋರಿಸ್ತಿರೋದನ್ನ ಹೇಗೆ ಅನ್ಸುತ್ತೆ ಸರ್ ಅಂತ? ಇಲ್ಲ, ಅವರು ಹಾಗೆ ಅಭಿಮಾನಿಗಳಿಗೋಸ್ಕರ ಎಲ್ಲಾನು ಮಾಡ್ಕೊಂಡು ಬಂದಿದ್ದಾರೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಎದೆ ಮೇಲೆ ಸೆಲೆಬ್ರಿಟಿ ಅಂತ ಹಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಇದೆಲ್ಲ ಒಬ್ಬ ಸೂಪರ್ ಸ್ಟಾರ್ ಮಾಡ್ತಾರೆ ಅಂತಂದ್ರೆ, ಅಭಿಮಾನಿಗಳಿಗೋಸ್ಕರ ಅದನ್ನೆಲ್ಲ ಮಾಡ್ತಾರೆ ಅಂತಂದ್ರೆ ಗ್ರೇಟ್ ವಿಷಯ ಅಲ್ವಾ? ಅಭಿಮಾನಿಗಳಿಗೂ ಏನಾದರೂ ಅವ್ರು ಕೊಟ್ಟಾಗ ಅಭಿಮಾನಿಗಳು ಇವ್ರಿಗೆ ವಾಪಸ್ ಕೊಡ್ತಾರೆ ಅನ್ನೋದು ಇದೆಲ್ಲ ಒಂಥರ ದೊಡ್ಡ ವಿಷಯ. ಅದು ಹಚ್ಚೆ ಹಾಕ್ಸ್ಕೊಂಡಿರೋದೆಲ್ಲ ತುಂಬಾ ದೊಡ್ಡ ವಿಷಯ. ಅದು ಸೆಲೆಬ್ರಿಟಿಗಳು ಅಂತ ಹಾಕ್ಸ್ಕೊಂಡಿರೋದೆಲ್ಲ ತುಂಬಾ ದೊಡ್ಡ. ಅಭಿಮಾನಿಗಳನ್ನ ತುಂಬ ಅವರು ಪ್ರೀತಿಸ್ತಾರೆ. ಗಂಟೆಗಟ್ಟಲೆ ಅದ್ರ ಮನೆ ಹತ್ರ ಹೋದಾಗ, ನಾನು ಎಷ್ಟೋ ಸತಿ ಅವ್ರ ಮನೆ ಹತ್ರ ಹೋದಾಗ ನಾನು ನೋಡಿದ್ದೀನಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ಅಭಿಮಾನಿಗಳಿಗೆ ಫೋಟೋ ಕೊಟ್ಟೆ ಅವ್ರು ಹೋಗ್ತಾರೆ. ಅವ್ರ ಮನೆ ಹತ್ರ ಬಂದಿರೋರ್ಗೆ ಯಾರಿಗೂ ಅವರು ಡಿಸಪಾಯಿಂಟ್ ಮಾಡಲ್ಲ. ಅವ್ರು ಹೋಗ್ಬೇಕಪ್ಪ ಅಂತಂದ್ರೆ ಎಷ್ಟು ಜನ, 100 ಜನ ಇರಲಿ, 200 ಜನ ಇರಲಿ, ಎಷ್ಟು ಜನನ ಇರಲಿ, ಎಲ್ಲರಿಗೂ ಫೋಟೋ ಕೊಟ್ಬಿಟ್ಟೆ ಹೋಗ್ತಾರೆ. ಆ ಥರದ್ದು ತುಂಬ ವಿಷಯಗಳನ್ನು ನಾನು ನೋಡಿದ್ದೀನಿ ಹತ್ರದಿಂದ. ಇದು ಅಚ್ಚೆ ವಿಷಯ ಮಾತಾಡ್ತಿದ್ರು. ಶ್ರುತಿ ಮೇಡಮ್ ಕೂಡ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಡಿ ಬಾಸ್ ಎದೆ ಮೇಲೆ ಅಷ್ಟೇ ಅಚ್ಚೆ ಹಾಕೊಂಡಿಲ್ಲ, ಅವ್ರ ಮನ್ಸೊಳಗೂ ಕೂಡ ಆ ಸೆಲೆಬ್ರಿಟಿ ಇದ್ದಾರೆ ಅಂತ. ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ಫ್ಯಾನ್ಸ್ನು ಸೆಲೆಬ್ರಿಟಿ ತರ ನೋಡೋರು ನಮ್ಮ ಡಿ ಬಾಸ್ ಒಬ್ರೇ ಅನ್ಸತ್ತ ಸರ್ ಅಂತ? ಆ ರೀತಿ ಆಗುತ್ತಲ್ಲ ಸರ್ ಅಂತ? ಅಲ್ಲ, ಹೌದು, ಅದು ಗ್ರೇಟ್ ವಿಷಯ ಅಲ್ವಾ? ಅವರು ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಕರಿತಾ ಇರೋದೇ ಗ್ರೇಟ್ ವಿಷಯ ಅಲ್ವಾ? ಅದು ತುಂಬಾ ಅದು ಅಚ್ಚೆ ಹಾಕ್ಸ್ಕೊಳ್ಳೋದು ಮೇಲೆ ಹಾಕ್ಸ್ಕೊಂಡಿದ್ದಾರೆ ಅಂತಂದ್ರೆ ಅದು ಒಳಗಡೆ ಅಷ್ಟೇ ಪ್ರೀತಿ ಇದ್ರೇನೆ ಅದು ಹಾಕ್ಸ್ಕೊಳಕ್ಕಾಗೋದು. ಅಷ್ಟು ಪ್ರೀತಿ ಇಲ್ಲ ಅಂತಂದ್ರೆ ಹಾಕ್ಸ್ಕೊಳಕ್ಕಾಗೋದಲ್ಲ. ಆಮೇಲೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಅದನ್ನೆಲ್ಲ ಹಾಕ್ಸ್ಕೋಬೇಕಂತ ಏನಿಲ್ವಲ್ಲ. ಆದ್ರೆ ಅವ್ರು ಹಾಕ್ಸ್ಕೊಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರ ಎದೆ ಒಳಗಡೆಗೆ ಅಭಿಮಾನಿಗಳನ್ನ ಅಷ್ಟು ಪ್ರೀತಿಸ್ತಾರೆ. ಆಮೇಲೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವರ್ಸ್ ಇರೋದು ದರ್ಶನ್ ಸರ್ಗೆ. ನನಗೆ ಗೊತ್ತಿರೋ ಪ್ರಕಾರ ಮಾಸ್ ಫ್ಯಾನ್ ಫಾಲೋವರ್ಸ್ ಅಂತ ಇರೋದು ದರ್ಶನ್ ಸರ್ಗೆ ಒಬ್ಬರಿಗೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಸಿನಿಮಾಗಳನ್ನ ರೆಕಾರ್ಡ್ಗಳನ್ನ ನಾವು ನೋಡಿದೀವಲ್ಲ, ಕಲೆಕ್ಷನ್ ರೆಕಾರ್ಡ್ಗಳು ನೋಡಿದ್ವಲ್ಲ, ತುಂಬಾ ಅದ್ಭುತವಾಗಿ ಬರ್ತವೆ. ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಿರಬಹುದು, ಇಲ್ಲ ಅಂತೇನಿಲ್ಲ. ಆದ್ರೆ ದರ್ಶನ್ ಸರ್ ಅವ್ರಿಗೆ ಕರ್ನಾಟಕದಲ್ಲಿ ನಂಬರ್ 1 ಸ್ಟಾರ್ ಗ್ಯಾರಂಟಿ. ಅವರು ಕರ್ನಾಟಕದಲ್ಲಿ ಅವ್ರನ್ನ ಕಲೆಕ್ಷನ್ ವೈಸ್ ಮೀರ್ಸಕ್ಕೆ ಯಾರಿಂದನೂ ಆಗೋದಿಲ್ಲ. ಈಗ ಟಿಕೆಟ್ ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಹೇಳ 1 ಕೋಟಿಗೆ ಹೆಚ್ಚು ಕಲೆಕ್ಷನ್ ಮಾಡಿದೆ ಅಂತ ಎಲ್ಲ ಮಾತು ಬಂದಿದೆ. ಅಂದ್ರೆ ರೆಕಾರ್ಡ್ ಆಲ್ರೆಡಿ ಕ್ರಿಯೇಟ್ ಆಗೋಗಿದೆ. ಒಂದು ಜಾಸ್ತಿ ಇದೆ ಇದಕ್ಕೆ ಹೋಪ್, ಕಾಟೇರ ಬಗ್ಗೆ ಹೋಪ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹೌದೌದು, ಅದು ರಾಬರ್ಟ್ ಒಂದು ಅವರಿಬ್ರದ್ದು ಕಾಂಬಿನೇಷನ್, ತರುಣ್ ಸುಧೀರ್ ಅವ್ರದ್ದು ಆಮೇಲೆ ದರ್ಶನ್ ಸರ್ದು ಕಾಂಬಿನೇಷನ್. ರಾಬರ್ಟ್ ತುಂಬಾ ಚೆನ್ನಾಗಿ ಹಿಟ್ ಆಗಿತ್ತು. ಒಳ್ಳೆ ಓಪನಿಂಗ್ ಬಂದಿತ್ತು ಆ ಪಿಕ್ಚರ್. ಕೋವಿಡ್ ಆದ ತಕ್ಷಣ ಬಂದಿದ್ದ ಪಿಕ್ಚರ್, ತುಂಬಾ ದೊಡ್ಡ ಓಪನಿಂಗ್ ಬಂದಿತ್ತು. ಮೋಸ್ಟ್ಲಿ ಆ ರೆಕಾರ್ಡ್ನ ಈ ಪಿಕ್ಚರ್ ಮುರಿಬಹುದು ಅಂತ ಅನ್ಸುತ್ತೆ. ಅಷ್ಟು ಹೈಪ್ ಇದೆ ಪಿಕ್ಚರ್ಗೆ. ಆಮೇಲೆ ಟ್ರೇಲರ್ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ, ಮಾಸ್ ಕಮರ್ಷಿಯಲ್ ಆಗಿದೆ. ಆಮೇಲೆ ಪಸಂದಾಗ ಅವನೇ ಸಾಂಗ್ ತುಂಬಾ ಇಷ್ಟ ಆಗಿದೆ. ಅದರಿಂದ ಸಾಂಗು ಇಷ್ಟ ಆಗಿದೆ, ಟ್ರೇಲರ್ ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ. 17-18 ಮಿಲಿಯನ್ ಮೇಲೆ ಹೋಗಿದೆ ಟ್ರೇಲರ್. ಅದರಿಂದ ನನ್ನ ಪ್ರಕಾರ ತುಂಬಾ ದೊಡ್ಡ ಓಪನಿಂಗ್ ಅಂತ ಸಿನಿಮಾ ತಗೊಂಡು. ಥಿಯೇಟರ್ ಮಾಲೀಕರು ಇರ್ಬೋದು, ಸಿಬ್ಬಂದಿಗಳು, ಎಲ್ಲರೂ ಪ್ರತಿಯೊಬ್ರು ಖುಷಿಯಾಗಿದೆ. ನಾವು ಅವ್ರನ್ನೆಲ್ಲ ಮಾತಾಡಿಸಿದಾಗ ಅವ್ರು ಹೇಳೋದು ಒಂದೇ ಮಾತು, ಈ ಸ್ಟಾರ್ ಚಿತ್ರಗಳು ವರ್ಷಕ್ಕೆ 2-3 ಬರ್ತಾನೆ ಇರಬೇಕು. ಬರ್ತಾ ಇದ್ರೇನೆ ನಮ್ಮ ಇಂಡಸ್ಟ್ರಿ ಬೆಳೆಯೋಕ್ ಸಾಧ್ಯ ಅಂತ, ಚಿತ್ರರಂಗನೂ ಉಳಿಯೋಕ್ ಸಾಧ್ಯ. ಆ ಥರದ್ದೆಲ್ಲ ಹೇಳ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅಂತ? ಅಲ್ಲ, ಡೆಫಿನೆಟ್ ಆಗಿ ಸ್ಟಾರ್ಗಳು ಎಲ್ಲರೂ ಅಟ್ಲೀಸ್ಟ್ ವರ್ಷಕ್ಕೆ 1 ಸಿನಿಮಾನೋ 2 ಸಿನಿಮಾನೋ ಮಾಡಿದ್ರೆ ದರ್ಶನ್ ಸರ್ನ ಇದ್ರಲ್ಲಿ ನಾವು ಮೆಚ್ಚಲೇಬೇಕು. ಯಾಕೆಂತಂದ್ರೆ ಈ ವರ್ಷನೇ ಕ್ರಾಂತಿ ರಿಲೀಸ್ ಆಗುತ್ತೆ ಜನವರಿ 26ಕ್ಕೆ. ಇದೇ ವರ್ಷ ಎಂಡ್ ಅಲ್ಲಿ ಮತ್ತೆ ತಿರ್ಗಾ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತದೆ. ಇದು ಗ್ರೇಟೆಸ್ಟ್ ವಿಷಯ. ಯಾಕೆಂತಂದ್ರೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ಮಾಡಿದಾಗ ಮಾತ್ರನೇ ಥಿಯೇಟರ್ ಅವ್ರಿಗೆ ಒಂದು 3 ವಾರ 4 ವಾರ ರೆಂಟ್ ಸಿಗೋದು. 3 ವಾರ 4 ವಾರ ಅವ್ರಿಗೆ ರೆಂಟ್ ಸಿಕ್ತು ಅಂತಂದ್ರೆ ಮಾತ್ರನೇ ಅವ್ರ ಖರ್ಚುಗಳನ್ನೆಲ್ಲ ನಿಭಾಯಿಸಿ ಅವ್ರ ಸಿಬ್ಬಂದಿಗಳಿಗೆಲ್ಲ ದುಡ್ಡು ಕೊಟ್ಟು ಅವ್ರ ಥಿಯೇಟರ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಎಲ್ಲ ಸೂಪರ್ ಸ್ಟಾರ್ಗಳು ದಯವಿಟ್ಟು ಸಿನಿಮಾ ಇಂಡಸ್ಟ್ರಿಯನ್ನು ನೋಡಿ, ನಿಮ್ಮ ಒಂದು
ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಿನಿಮಾ ಆದ್ರೂ ಸೂಪರ್ ಸ್ಟಾರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 6-7 ಸಿನಿಮಾ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸೂಪರ್ ಸ್ಟಾರ್ ಸಿನಿಮಾಗಳು ಬಂದ್ಬಿಟ್ರೆ ಥಿಯೇಟರ್ ಅವ್ರಿಗೆ ಒಂದು 3 ವಾರ ರೆಂಟು ಸಿಕ್ಬಿಡುತ್ತೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.